ಈಗ ಪದ್ಮಾಕ್ಷಮಿ ಮೇಡಮ್, ಈ ರೀತಿ ಇಶ್ಯೂಗಳು ಕ್ರಿಯೇಟ್ ಆದಂತಹ ಸಂದರ್ಭದಲ್ಲಿ ಈ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಹೀಗಾಗಿ ಜೀವನದಲ್ಲಿ ಎದುರಾಗುವಂತಹ ಆಕ್ಸಿಡೆಂಟ್ ಇದೆ, ಇದನ್ನು ಮುಂಚೆನೇ ಪೋಷಕರು ಹಾಗೂ ಯುವತಿಯರು ಆಗಿರಬಹುದು, ಯುವಕರಾಗಿರಬಹುದು, ಇದನ್ನು ತಪ್ಪಿಸೋದು ಹೇಗೆ ಅಂತ. ಆಕ್ಸಿಡೆಂಟ್ ಪ್ರಿವೆನ್ಷನ್ ಮಾಡಕ್ ಗೊತ್ತಾಗಲ್ಲ, ಯಾಕಂದ್ರೆ ಮುಂದೆ ಏನಿದೆ ಅಂತ ಗೊತ್ತಿಲ್ಲ. ಆದ್ರೆ ಕೈಯಲ್ಲಿ ಏನಿದೆ ಅಂತಂತೂ ಗೊತ್ತಲ್ಲ. ನಾವು ಎಲ್ಲರೂ ಅದ್ಭುತವಾಗಿ ಹೇಳ್ತಾ ಇದ್ರು. ಒಂದು ಪಾಯಿಂಟ್ ಹೇಳ್ಬೇಕು, ಎಷ್ಟೋ ಜನ ರಿಲೇಶನ್ಶಿಪ್ಸ್ಗೆ ಎಂಟ್ರಿ ಆಗ್ತಾ ಇರೋದು ಯಾಕೆ ಅಂದ್ರೆ ಟ್ರೆಂಡಿಂಗ್ ಅಲ್ಲಿ ಇರಕ್ಕಂತೆ. ಟ್ರೆಂಡಿಂಗ್ ಜೆನ್ಸಿ ಹೇಳೋದು, ಅವ್ರಿಗೆ ಬಾಯ್ ಫ್ರೆಂಡ್ ಇದಾರೆ, ನನ್ಗಿಲ್ಲ, ಅದಕ್ಕೋಸ್ಕರ ಐ ವಾಂಟ್ ಅ ರಿಲೇಶನ್ಶಿಪ್. ಯಾವ್ದೋ ಒಂದು ರಾಂಗ್ ರಿಲೇಶನ್ಶಿಪ್ ಗೆ ಎಂಟ್ರಿ ಆದ್ಮೇಲೆ ಅವ್ರಿಗೆ ಬೇಜಾರಾಗತ್ತೆ. ಅದ್ರ ಹೊರಗಡೆ ಬಂದಾಗ ಆ ಬ್ರೇಕಪ್ ಇಂದ ಅವ್ರ ಬ್ರೇಕಪ್ ಸ್ಟೋರೀಸ್ ಗಳೆಲ್ಲ ನೆಗೆಟಿವ್ ಆಗಿ ಹೇಳಿರ್ತಾರೆ. ಆಮೇಲೆ ಅವ್ರ ಮಾತನ್ನ ಕೇಳಿಸ್ಕೊತಿರ್ತಾರಲ್ಲ ಕೆಲವೊಬ್ರಲ್ಲ, ಅವರು ವಲ್ನರಬಲ್ ಆಗಿ, ಹೌದಾ ಎಲ್ಲಾ ರಿಲೇಶನ್ಶಿಪ್ ಅಂದ್ರೆ ಹಿಂಗೆ ಇರುತ್ತೆ ಅಂತ ಹೇಳಿನೂ ಸಹ ಎಷ್ಟೋ ಹೆಣ್ಮಕ್ಳು ದೇ ಡೋಂಟ್ ವಾಂಟ್ ಅ ರಿಲೇಶನ್ಶಿಪ್. ಸೊ ಇಲ್ಲಿ ನಾವು ಎಲ್ಲಿ ಸರಿ ಮಾಡ್ಬೇಕು, ಈ ತರದ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಸಮಾಜಕ್ಕೆ ರಾಂಗ್ ಮೆಸೇಜ್ ಕೊಡ್ತಿರೋರ್ಗೆ ಹೇಳ್ಬೇಕಾ, ಅಥವಾ ಅವ್ರ ಮಾತಿಂದ ಇನ್ಫ್ಲೂಯೆನ್ಸ್ ಆಗ್ತಿರೋರ್ಗೆ ಹೇಳ್ಬೇಕಾ? ಎರಡೂ ಪ್ರಾಬ್ಲಮ್ ಇದೆ. ಮತ್ತಿನ್ನೊಂದು, ಮಾನಸಿಕ ಸಮಸ್ಯೆಗಳು ಇರುವಂತ ವ್ಯಕ್ತಿಗಳು ರಿಲೇಶನ್ಶಿಪ್ಗೆ ಎಂಟ್ರಿ ಆದಾಗ ಅವ್ರ ರಿಲೇಶನ್ಶಿಪ್ಗೆ ಕಾಂಟ್ರಿಬ್ಯೂಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಮಾನಸಿಕ ಸಮಸ್ಯೆ ಹುಡುಗಿಯಲ್ಲಿರ್ಬೋದು, ಹುಡುಗನಲ್ಲಿರ್ಬೋದು. ದೇ ಕಾಸ್ ಟಾಕ್ಸಿಸಿಟಿ. ಎಷ್ಟರ ಮಟ್ಟಕ್ಕೆ ಉಸಿರು ಕಟ್ಟುವಂತ ವಾತಾವರಣ ಇರುತ್ತೆ ಅಂದ್ರೆ, ಅವ್ರಿಗೆ ಸದ್ಯ ಬಿಟ್ಬಿಟ್ಟು ಹೋದ್ರಲ್ಲಪ್ಪ ಸಾಕು ಅನ್ನೋ ಮಟ್ಟದಲ್ಲಿ ರಿಲೇಶನ್ಶಿಪ್ ಅಲ್ಲಿ ಟಾಕ್ಸಿಸಿಟಿ ಇರುತ್ತೆ. ಸುತ್ತಮುತ್ತ ನೋಡೋರ್ಗೆ ಏನನ್ಸುತ್ತೆ, ನಮ್ಗೂ ರಿಲೇಶನ್ಶಿಪ್ ಹಿಂಗೆ ಆಗತ್ತೆ ಅಂತ. ಸೊ ಅವ್ರಿಗೆ ಹೇಳ್ಬೇಕು, ಮುಂದೆ ಆಕ್ಸಿಡೆಂಟ್ ಆಗಬಹುದು ಅಂತ ಹೇಳಿ ಯಾರು ಗಾಡಿ ಓಡಿಸೋದನ್ನ ನಿಲ್ಸಲ್ಲ ನಿಮ್ಮ ಪಾಯಿಂಟ್ಗೆ. ಇನ್ನೊಂದು, ರಿಲೇಶನ್ಶಿಪ್ಸ್ ಎಲ್ಲವೂ ಕೆಟ್ಟ ಹೋಗ್ಬಿಡುತ್ತೆ ಅಂತ ನಾವು ಪೂರ್ವಾಗ್ರಹ ಪೀಡಿತವಾಗಿ ಅನ್ಕೊಳಕ್ಕೆ ಸಾಧ್ಯ ಇಲ್ಲ. ಈ ಏನ್ ಇತ್ತೀಚಿನ ದಿನಗಳಲ್ಲಿ ರಿಲೇಶನ್ಶಿಪ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ, ನಾವೆಲ್ಲ ಮಾತಾಡ್ತಾ ಇರೋದು ಅನ್ಕಮಿಟೆಡ್ ರಿಲೇಶನ್ಶಿಪ್. ನಾವಿಲ್ಲಿ ಮಾತಾಡ್ತಾ ಇರೋದು ಅನ್ಕಮಿಟೆಡ್ ರಿಲೇಶನ್ಶಿಪ್, ಮದುವೆ ಆಗದೆ ಇರೋ ಅಂತವು. ಮದ್ವೆ ಆದ್ಮೇಲೆ ಇಟ್ಸ್ ಅ ಕಮಿಟ್ಮೆಂಟ್, ಅದ್ರಲ್ಲಿ ಏನ್ ಇಡ್ತಾರೆ ನೋಡ್ತಾರೆ, ಅದು ತುಂಬಾ ದಿನಗಳಲ್ಲಿ ಮ್ಯಾನೇಜ್ ಮಾಡಕ್ಕಾಗಲ್ಲ, ಅದು ಸೆಕೆಂಡ್ರಿ. ಆದ್ರೆ ಇಲ್ಲಿ ಯಾರೋ ವಿಚಾರಿಸಿ ಇರಲ್ಲ, 4-5 ದಿನ ಮಾತಾಡ್ಬಿಟ್ಟು ಚೆನ್ನಾಗಿ ಮಾತನಾಡಿದ ತಕ್ಷಣ ಓ ಐ ಲವ್ ಯು ಅಂತ ಹೇಳ್ಬಿಡೋದು ಅಲ್ಲ. ಅದೆಲ್ಲ ಪ್ರೀತಿ ಅಲ್ಲ. ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕು. ಮನಸ್ಸಿಗೆ ಖುಷಿ ಸಿಕ್ಬಿಡುತ್ತೆ, ಯಾರೋ 4 ಜನ ಮೆಚ್ಕೊಂಡು, ಯಾರು ಇರಲ್ಲ, ಸಡನ್ ಆಗಿ ಗುಡ್ ಮಾರ್ನಿಂಗ್ ಬರುತ್ತೆ, ಅಪ್ರಿಸಿಯೇಷನ್ ಬರುತ್ತೆ, ನೀನ್ ತುಂಬಾ ಚೆನ್ನಾಗಿದ್ಯಾ, ಹುಡುಗಿಗಾರು ಹುಡುಗಗಾರು ಇಬ್ರಿಗಾದ್ರು, ನಾನು ಬರೀ ಹುಡುಗಿ ಅಂತ ಹೇಳ್ತಾ ಇಲ್ಲ. ಅದನ್ನ ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ, ಹೌದಾ ಓ ಐ ಮೀನ್ ರಿಲೇಶನ್ಶಿಪ್ ಅನ್ನೋದು ಭ್ರಮೆಯಲ್ಲಿ ಇರ್ತಾರೆ. ಆಮೇಲೆ ಇನ್ನೂ ಒಂದು ಅರ್ಥ ಮಾಡ್ಕೋಬೇಕು, ಪ್ರೀತಿ ಅನ್ನೋದು ಬೇರೆ, ಆಮೇಲೆ ಅವ್ರು ಕೊಡ್ತಾ ಇರೋ ಅಟೆನ್ಷನ್. ವಿ ಆರ್ ನಾಟ್ ಇನ್ ಲವ್ ವಿತ್ ಅ ಪರ್ಸನ್, ವಿ ಆರ್ ಇನ್ ಲವ್ ವಿತ್ ಅಟೆನ್ಷನ್ ವಿ ಆರ್ ಗೆಟಿಂಗ್. ಯಾಕೆ ಅಟೆನ್ಷನ್ ಅಪ್ರಿಶಿಯೇಟಿಂಗ್ ದಟ್ ಅಂದ್ರೆ, ನಮಗೆ ಮನೆಗಳಲ್ಲಿ ಅಟೆನ್ಷನ್ ಏನೋ ಸಿಗ್ತಾ ಇಲ್ಲ. ಸೊ ಅವ್ರು ಹೇಳೋದು, ಇಲ್ಲಿ ಸಿಗ್ಲಿಲ್ಲ, ನಾವ್ ಅಲ್ಲಿ ಫುಲ್ಫಿಲ್ ಮಾಡ್ಕೊಂಡ್ವಿ ಅಂತ ಹೇಳಿ. ಸೊ ದಟ್ ಇಸ್ ನಾಟ್ ದ ರೈಟ್ ಥಿಂಗ್. ಇಲ್ಲಿ ಸರಿ ತಪ್ಪುಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸಮಯ ಬೇಕು, ಎವ್ರಿಥಿಂಗ್ ಕಮ್ಸ್ ವಿತ್ ಎಕ್ಸ್ಪೀರಿಯನ್ಸ್. ಆದರೆ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ನಿಮ್ಗೆ ಇನಿಷಿಯಲಿನೇ ಗೊತ್ತಾಗ್ಬಿಡುತ್ತೆ, ಸೊ ಇದು ಸರಿ ಹೋಗ್ತಿಲ್ಲ ಅಂತ ಹೇಳಿ. ಅವಾಗ್ಲೇ ಬಿಟ್ಬಿಡಿ ಅಂತ ರಿಲೇಶನ್ಶಿಪ್ಸ್ ನ. ತುಂಬಾ ಮುಂದಕ್ಕೆ ತಗೊಂಡು ಹೋಗ್ಬಿಟ್ಟು ಸಮಸ್ಯೆ ಮಾಡ್ಕೊಂಡು, ಅಥವಾ ಇನ್ನೊಬ್ರನ್ನ ಸಾಯಿಸೋದ ಅಥವಾ ಸೂಸೈಡ್ ಮಾಡ್ಕೊಳ್ಳೋದ, ಅದು ಬದುಕೆಲ್ಲ ನಾನು ಒಂಟಿಯಾಗಿ ಇರ್ತೀನಿ ಅನ್ನೋ ನೆಗೆಟಿವ್ ಡಿಸಿಷನ್ ತಗೊಳ್ಳೋದೆಲ್ಲ ಬೇಡ. ಯಾವ್ದೋ ಒಂದು ರಾಂಗ್ ಡಿಸಿಷನ್ ಜೀವನ ಎಲ್ಲ ನಾನ್ ಅನ್ಭವಿಸ್ತೀನಿ ಅಂತ ಅನ್ಕೊಳ್ಳೋದು ಬೇಡ.